ಬೇಸಿಗೆ ಅಂದರೆ ಹೆಚ್ಚು ಬಿಸಿಲು, ಸೆಕೆ ಇರುವಂಥದ್ದು. ಅದರಲ್ಲೂ ವೈಶಾಖ ಮಾಸ ಅಂತಂದರೆ ಇನ್ನೂ ಹೆಚ್ಚು ಸೆಕೆ ಇರುವಂತಹ ಒಂದು ವಾತಾವರಣದಲ್ಲಿ ನಾವು ಇದ್ದೀವಿ. ಇಂತಹ ಸಂದರ್ಭದಲ್ಲಿ ತಣ್ಣನೆಯ ಇರುವಂಥ ಸ್ಥಳಕ್ಕೆ ಹೋಗಬೇಕು ಅಂತ ಮನಸ್ಸು ಹೇಳ್ತಿರುತ್ತೆ. ಅದರಲ್ಲಿ ಕೊಡೆಕನಾಲ್ ಇರ್ಬೋದು, ಊಟಿ ಇರ್ಬೋದು, ಕಾಶ್ಮೀರ ಇರ್ಬೋದು. ಇಂತಹ ಪ್ರದೇಶಗಳಲ್ಲಿ ತಂಪಾಗಿರುತ್ತೆ. ಹಾಗಾಗಿ ನಾನು ನಿಮ್ಮನ್ನು ಊಟಿ ಕರ್ಕೊಂಡೋಗಿ ತೋರಿಸ್ತಾ ಇರ್ತಿದ್ದೀನಿ. ಈ ಊಟಿಯಲ್ಲಿ ನೋಡುವಂಥದ್ದು ಅನೇಕ ಪ್ರದೇಶಗಳಿವೆ. ಅದರಲ್ಲಿ ದೊಡ್ಡ ಬೆಟ್ಟ ಅನ್ನೋದು ಒಂದು. ಈ ದೊಡ್ಡ ಬೆಟ್ಟದಲ್ಲಿ ಟೀ ಒಂದು ಫ್ಯಾಕ್ಟ್ರಿ ಇದೆ. ಟೀಯನ್ನು ತಯಾರಿಸುವಂಥ ಫ್ಯಾಕ್ಟ್ರಿ. ಅದನ್ನು ನಿಮಗೆ ತೋರಿಸ್ತೀನಿ. ನನ್ನ ಜೊತೆಗೆ ಬನ್ನಿ. ನೋಡಿ, ಟೀ ಸೊಪ್ಪನ್ನು ಹಚ್ಚು ಹಸಿರಾಗಿರ್ತಕ್ಕಂಥ ಟೀ ಸೊಪ್ಪಿದು ದೊಡ್ಡದಾದಂಥ ಟ್ರೇಯಲ್ಲಿ ಹಾಸಿಟ್ಟಿದ್ದಾರೆ. ಫ್ಯಾನ್ಗೆ ಏನಾದರೂ ತೇವಾಂಶ ಇದ್ದರೆ ಒಣಗಲಿ ಅಂತೇಳಿ ಹಾಕಿದ್ದಾರೆ. ಇದರಲ್ಲಿ ಒಂದು ಕ್ಯಾರಿಯರ್ ಅಂತ ಒಂದು ಬರುತ್ತೆ ನೋಡಿ, ಅಲ್ಲಿ ಕಾಣ್ತಾ ಇದೆ. ಆ ಕ್ಯಾರಿಯರಲ್ಲಿ ಈ ಸೊಪ್ಪನ್ನು ಹಾಕಿ ನೋಡಿ, ಆ ಒಂದು ಮಿಷನಲ್ಲಿ ತುಂಬಿಸುತ್ತೆ. ಈ ಮಿಷನ್ನು ರೋಲ್ ಮಾಡಿಬಿಟ್ಟು ಕೆಳಗಡೆಗೆ ಆ ಒಂದು ಟೀ ಸೊಪ್ಪನ್ನು ಕಳಿಸ್ಕೊಡುತ್ತೆ. ಕೆಳಗಡೆಗೆ ಹೋಗೋಣ ಬನ್ನಿ. ಎಲ್ಲರೂ ಈ ಒಂದು ಫ್ಯಾಕ್ಟ್ರಿಗೆ ಬರ್ತಾರೆ. ಇಲ್ಲಿ ಟಿಕೆಟ್ ಬಂದು 20 ರೂಪಾಯಿ ಇರುತ್ತೆ. ಟಿಕೆಟ್ ತಗೊಂಡು ನಾವು ಎಂಟ್ರಿ ಆಗುವಂಥದ್ದು. ಹೀಗೆ ಕ್ಯಾರಿಯರು ಮೇಲ್ಗಡೆ ಈ ಸೊಪ್ಪನ್ನು ಬಗ್ಸಿದ ಮೇಲೆ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಎಲ್ಲ ಜನ ವಿಡಿಯೋ ತೆಗಿತಾ ಇರ್ತಕ್ಕಂಥ ದೃಶ್ಯ ನಾವು ಸಹ ನೋಡ್ತಾ ಇದ್ದೀವಿ. ಹೀಗೆ ಮುಂದುವರೆದು ಟೀ ಸೊಪ್ಪು ಹರಡಿರ್ತಕ್ಕಂಥ ಟ್ರೇ, ದೊಡ್ಡದಾದಂಥ ಟ್ರೇಯನ್ನು ಇನ್ನೊಮ್ಮೆ ಈ ಒಂದು ಕೋನದಿಂದ, ಈ ಒಂದು ಆ್ಯಂಗಲಿಂದ ನೋಡಿ. ಹಾಗೆ ಎಷ್ಟು ಜನ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ನೋಡ್ತಾ ಇರೋದನ್ನು ನಾವು ನೋಡ್ತಿದ್ದೀವಿ. ಇವರೆಲ್ಲರೂ ಅಷ್ಟೇ ಟೀ ಫ್ಯಾಕ್ಟ್ರಿ ಒಳಗಡೆ ಟೀ ಸೊಪ್ಪನ್ನು ಹೇಗೆ ತಯಾರು ಮಾಡ್ತಾರೆ ಅನ್ನೋದು ನೋಡಲಿಕ್ಕೆ ಬಂದಿರ್ತಕ್ಕಂಥದ್ದು. ನೋಡಿದ್ವಲ್ಲ? ಹಾಗೆ ಈ ಹಚ್ಚು ಹಸಿರಾದ ಎಲೆಗಳಿಂದಲೇ ಟೀ ಸೊಪ್ಪನ್ನು ತಯಾರು ಮಾಡುವಂಥದ್ದು. ನೋಡಿ, ಕ್ಯಾರಿಯರ್ ಮತ್ತೊಮ್ಮೆ ಹತ್ತಿರ ಬರ್ತಿದೆ, ತೊಗೊಂಡು ಬರ್ತಾ ಇದೆ ಟೀ ಸೊಪ್ಪಿನ ಎಲೆಗಳನ್ನು. ಈ ಒಂದು ಹತ್ತಿರದಿಂದ ನಮ್ಗೆ ಈ ಒಂದು ದೃಶ್ಯವನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಅದು ಇನ್ನೇನು ಬಗ್ಸುತ್ತೆ ನೋಡಿ, ಬಗ್ಸ್ತು. ಹಾಗೆ ಆ ಒಂದು ದಪ್ಪನೆ ಆಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಆ ರೋಟರ್ ಅಂತ ಕರಿತೀವಿ ಇದನ್ನು. ಈ ರೋಟರಲ್ಲಿ ಹಾಕಿ ಆ ಒಂದು ರೋಲ್ ಮಾಡ್ತಾ ಇರುತ್ತೆ. ಮತ್ತು ಆ ಒಂದು ಎಲೆಗಳು ಕೆಳಮುಖದಲ್ಲಿ ಕೆಳಗೆ ಹೋಗುತ್ತೆ, ಮೂವ್ ಆಗುತ್ತೆ. ಈಗ ನಾವು ಕೆಳಗೆ ಇಳಿಬೇಕಾಗತ್ತೆ. ಮೆಟ್ಲಿರುತ್ತೆ, ಇಳಿಯೋದಕ್ಕೆ ಹೋಗೋಣ. ನೋಡಿ, ಇಲ್ಲಿ ಮೇಲ್ಗಡೆಯಿಂದ ಎಲೆಗಳು ಬೀಳ್ತಾ ಇರೋದು ಕಾಣುತ್ತೆ. ಸುತ್ತಲೂ ಜನ ಎಷ್ಟು ಖುಷಿಯಾಗಿ ನೋಡ್ತಿದ್ದಾರೆ. ಈಗ ನಾವು ಅದು ನೋಡಿ, ಪುಡಿ ಪುಡಿ ಮಾಡ್ತಾ ಇದ್ದಾರೆ. ಎಲ್ಲ ಪುಡಿ ಪುಡಿ ಮಾಡ್ತಾ ಇದೆ ನೋಡಿ. ಮೇಲಿಂದ ಬಂತಲ್ಲ, ತೋರಿಸುತ್ತಲ್ಲ ಮೇಲಿಂದ ಬರೋದು. ಇಲ್ಲಿ ಎಲ್ಲ ಪೌಡ್ರ್ ಆಗುತ್ತೆ. ಗ್ರೈಂಡ್ ಮಾಡಿರ್ತಕ್ಕಂಥ ಪೌಡ್ರ್ ಆಗಿರುತ್ತೆ. ಅದನ್ನು ರೋಸ್ಟ್ ಮಾಡೋಕ್ಕೆ ಈ ಒಂದು ಬಾಯ್ಲರ್ ಅಂತ ಕರಿತೀವಿ. ಆ ಬಾಯ್ಲರ್ ಒಳಗಡೆ ಈ ಒಂದು ಪುಡಿ ಆಗಿರ್ತಕ್ಕಂಥ ಸೊಪ್ಪು ಆ ಒಂದು ಬಾಯ್ಲರ್ಗೆ ಪ್ರವೇಶ ಮಾಡುತ್ತೆ. ಈ ಪ್ರವೇಶ ಮಾಡಿದ ಮೇಲೆ ಅಲ್ಲಿ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಎಷ್ಟು ಉದ್ದನೆ ಆಗಿರ್ತಕ್ಕಂಥ ಬಾಯ್ಲರ್ ಇದೆ ನೋಡಿ. ಆಮೇಲೆ ಒಂದು ರೀತಿ ಕೇಕ್ ಥರ ಕಾಣ್ತಾ ಇದೆ ನೋಡಿ, ಅಲ್ಲಿ ಒಂದು ಸ್ವಲ್ಪ ಬ್ರೌನಿಸ್ಟ್ ಕಲ್ಲರು, ಅದೇ ಟೀ ಸೊಪ್ಪು. ಆ ಒಂದು ಸೊಪ್ಪು ಬಾಯ್ಲರಿಂದ ಹೊರಗಡೆಗೆ ಬಂದಿದೆ. ಆ ಒಂದು ರೋಲ್ ಆಗ್ತಾ ಇದೆ. ಅಲ್ಲಿ ಕೂಲ್ ಮಾಡ್ತಾ ಇರುವಂಥದ್ದು, ರೋಲ್ ಮಾಡಿ ಕೂಲ್ ಆಗ್ತಾ ಇರುತ್ತೆ.
ಕಾಣ್ತಾ ಇದೆಯಲ್ವಾ ನೋಡಿ, ಇನ್ನೂ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಕೂಲ್ ಆಗಿ ರೊಟೇಟ್ ಆಗ್ತಾ ಇರುತ್ತೆ. ರೊಟೇಟ್ ಆಗಿ ಆ ಒಂದು ಸೊಪ್ಪು, ಬ್ರೌನಿಶ್ ಆಗಿರ್ತಕ್ಕಂಥ ಸೊಪ್ಪು ಕೆಳಗಡೆ ಜಲಡಿ ಮಾಡುತ್ತೆ ಅದು. ಇದು ಒಂದು ಹಂತ. ಸಣ್ಣದಾದಂಥ ಪೌಡ್ರ್ ಬಂತು ನೋಡ್ರಿ. ನೋಡಿ, ಮೂಟೆಗಳಿಗೆ ಸಾಗಿಸ್ತಾ ಇದ್ದಾರೆ. ಜಲ್ಲೆಡಿ ಹಿಡಿದು ಬಿಟ್ಟು ದಪ್ಪದ್ದು, ಸಣ್ಣದ್ದು ಆ ರೀತಿ ಬೇರೆ ಬೇರೆ ಫಿಲ್ಟರ್ ಅದನ್ನೇ ಇದು ಕೊಡೋದು. ಫಿಲ್ಟ್ರಿಗೆ ರೈಸು ದಪ್ಪಕ್ಕಿರೋದು ಒಂದು ಕಡೆ, ಸಣ್ಣಕ್ಕಿರೋದು ಒಂದು ಕಡೆ, ಈ ಥರ ಸಪ್ರೇಟು ಮಾಡ್ತಾ ಇದೆ ನೋಡಿ. ಅಲ್ಲಿ ಪ್ಯಾಕ್ ಆಗ್ತಾ ಇದೆ. ಇನ್ನೂ ಒಂದು ಹೇಳ್ತಾರೆ ಏನು ಅಂತಂದರೆ, ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಆ ಥರ. ಫೈನ್ ಕ್ವಾಲಿಟಿ ಫಸ್ಟ್ ಬರುತ್ತೆ, ಮತ್ತು ಸೆಕೆಂಡ್ ಕ್ವಾಲಿಟಿ, ಲಾಸ್ಟ್ ಕ್ವಾಲಿಟಿ, ಈ ಥರ ಬರುತ್ತೆ ನೋಡಿ. ಅಲ್ಲಿ ಪ್ಯಾಕ್ ಆಗಿ ಬರ್ತಾ ಇರೋದು ನೋಡಿ. ನೋಡಿ, ಪಾಕೆಟ್ಸ್ ಬೀಳ್ತಾ ಇದೆ ನೋಡಿ. ಹಾಂ ನೋಡಿ, ಅಲ್ಲಿ ಬಂದಿದ್ದು ಇವರು ಬಂದು ಕುಡಿತಾ ಇದ್ದಾರೆ. ಚೀಲಗಳಿಗೆಲ್ಲನೂ ಪ್ಯಾಕ್ ಆಗುತ್ತೆ ನೋಡಿ. ಇದು ಟೀ ಸೊಪ್ಪಿನ ಫ್ಯಾಕ್ಟ್ರಿ. ಹಾಗಾಗಿ ಬಂದಂಥ ಜನರಿಗೆ ಒಂದಷ್ಟು ಟೀಯನ್ನು ಕೊಡ್ತಾರೆ. ಹೇಗೆ ಇದೆ ಅಂತ ಟೇಸ್ಟ್ ಮಾಡಿ ಅಂತ. ಈ ಒಂದು ಟೀ ಫ್ಯಾಕ್ಟ್ರಿ ಹೆಸರು ಹೋಮ್ ವುಡ್ ಫ್ಯಾಕ್ಟ್ರಿ ಅಂತೇಳಿ ನಾವು ನೋಡಿರೋವಂಥದ್ದು. ಜನ ಮೇಲಿಂದ ತೋರಿಸಿ ಕುಡಿತಾ ಇರೋದು, ಟೇಸ್ಟ್ ಮಾಡ್ತಿದ್ದಾರೆ. ಬಹಳಷ್ಟು ಜನ ಇಲ್ಲಿ ಟೇಸ್ಟ್ ನೋಡಿ ಟೀ ಸೊಪ್ಪನ್ನು ಕೊಂಡ್ಕೊತಾರೆ. ಕೊಂಡ್ಕೋಬೇಕಾದ್ರೆ ನೋಡಿ, ಇಲ್ಲಿ ಕೌಂಟ್ರ್ಗಳೆಲ್ಲ ಇದೆ. ಇದರಲ್ಲಿ ತುಂಬ ವೆರೈಟಿಗಳಿರ್ತಕ್ಕಂಥದ್ದು ನೋಡಿ. ಇವೆಲ್ಲ ಬೇರೆ ಬೇರೆ ವೆರೈಟಿ ಇರ್ತಕ್ಕಂಥ ಈ ಥರ ಟೀಗಳಿದೆ. ಯಾವ್ದು ಬೇಕಾದ್ರೂ ತಗೋಬೋದು ನೋಡಿ. ಇವರು ಮಾರೋರು ಎಲ್ಲ ಭಾಷೆಯನ್ನು ಕಲ್ತ್ಕೊಂಡಿದ್ದಾರೆ, ಎಲ್ಲ ಭಾಷೆನೂ ಮಾತಾಡ್ತೀವಿ. ಶಾಂತಿ ಎರಡು. ಇಲ್ಲಿ ದುಡ್ಡು ಕಟ್ಟುವಂಥದ್ದು, ಇಲ್ಲಿ ಡೆಲಿವರಿ ಆಗುವಂಥದ್ದು. ಟೀ ಫ್ಯಾಕ್ಟ್ರಿಯಲ್ಲಿ ಟೀ ಸೊಪ್ಪನ್ನು ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ನೋಡಿದ್ದೀರಿ. ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.